ಶೌರ್ಯ ನೋಡಿ ಫಾರ್ಮ್ ಹೌಸ್ ಅಲ್ಲಿ ಬಂದು ಕೋಲ್ಡ್ ನೀರು ಅವನಿಗೆ ಬಹಳ ಖುಷಿಯಾಗಿದೆ. ಇಲ್ಲೆಲ್ಲ ಕ್ಲೀನಿಂಗ್ ಮಾಡಿದ, ಕ್ಲೀನಿಂಗ್ ಮಾಡಿ ಈಗ ಸ್ನಾನ ಮಾಡ್ತಿದ್ದಾನೆ, ಮತ್ತೆ ಇಂಟರ್ಲಾಕ್ ಸಹ ಕ್ಲೀನ್ ಮಾಡ್ತಿದ್ದಾನೆ. ಬಹಳ ಖುಷಿ ಅವನಿಗೆ ಬಾವಿದು ನೀರು. ಅಲ್ಲಿ ಗುಡ್ಸಿ ಎಲ್ಲ ಕ್ಲೀನ್ ಮಾಡಿದ್ ನಾನು, ಅವನು ಸ್ವಲ್ಪ ಮಾಡಿದ್ದಾನೆ. ಸ್ಟಾರ್ಟ್ ಮಾಡಿದವಲ್ಲ, ಸ್ಟಾರ್ಟ್ ಮಾಡಿದ ಸ್ವಲ್ಪ ಸ್ಟಾರ್ಟ್ ಮಾಡ್ತಿದ್ದ ಅವನಿಗೆ. ಎಲ್ಲ ಕೂತ್ಕೊಂಡಿರ್ತಾನೆ. ಇದೆರಡು ಸುಮ್ಮನೆ ಕೂತ್ಕೊಂಡು ಅಲ್ಲಿ ಕ್ಲೀನ್ ಮಾಡು ಇಲ್ಲಿ ಕ್ಲೀನ್ ಮಾಡು ಅನ್ನೋದು. ಇವನಿಗೆ ದೀಪಾವಳಿಗೆ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಪುರ್ಸೊತ್ತಾಯ್ತು, ಕಾರ್ ವಾಶ್ ಮಾಡಲಿಕ್ಕೆ. ಕಾರ್ ವಾಶಿಗೆ ದೀಪಾವಳಿ ಬರಬೇಕಾಯ್ತು ಅವನಿಗೆ. ಮುಖ್ಯವಾಗಿ ಕಂಟೆಂಟ್ ಇದು ವಿಡಿಯೋ ಮಾಡ್ಲಿಕ್ಕೆ ಹೋಗುದು ಅಂದ್ರೆ ಪ್ಲೇಸ್ ಮತ್ತೆ ಮೋಟರ್ ವ್ಲಾಗ್ ನಮ್ದು ಮೇನ್. ಅದೇ ರೀತಿ ಹೋಗುವಾಗ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ಎದುರಾಗ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಬೈ ಮಿಸ್ಟೇಕ್ ನಾವು ಕೆಲವರದ್ದು ವಿಡಿಯೋ ತೆಗೆದು ಎಲ್ಲ ವಿಡಿಯೋ ಹಾಕುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ವಿಡಿಯೋ ತೆಗೆದ್ರೆ ಎಲ್ಲ ಫಿಲ್ಟರ್ ಮಾಡಿ 10-12-15 ನಿಮಿಷದ ಮಾತ್ರ ವಿಡಿಯೋ ಹಾಕುದು. ಕೆಲವರು ಒಂಥರ ಎಟಿಟ್ಯೂಡ್ ತೋರಿಸ್ತಾರೆ, ಯಾಕಂತ ಹೇಳಿದ್ರೆ ನನ್ನ ವಿಡಿಯೋ ನಮ್ಮ ವಿಡಿಯೋ ಅಂತವ್ರು ನಾವು ಯಾರ್ದು ಹಾಕುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಬಂದು ಡಿಸ್ಕಷನ್ ಮಾಡ್ಲಿಕ್ಕೆ ಯಾರ್ದು ಹಾಕಬೇಕು ಯಾರ್ದು ಬೇಡ ಎಲ್ಲ ನಾವು ಹಾಕುದಿಲ್ಲ. ಮತ್ತೆ ಅವರವರ ಇಷ್ಟ, ಅದು ವೈಯಕ್ತಿಕ, ಅದು ಹಾಗಾಗಿ ನಾವು ಹಾಕುದಿಲ್ಲ. ಇಲ್ಲಿ ಬಂದ ನಂತರ ಸಹ ನಾವು 2 ದಿವಸ ಮತ್ತೆ ಬಿಟ್ಟು ಆಲೋಚನೆ ಮಾಡಿ ಯಾರ್ದು ಹಾಕಬೇಕು ಯಾರ್ದು ಬೇಕು ಯಾರ್ದು ಬೇಡ ಡಿಸೈಡ್ ಮಾಡಿ ಹಾಕುದು. ಎಸ್ ಅಲ್ಲ, ಕೆಲವರು ನಮ್ಮ ವಿಡಿಯೋ ಹಾಕ್ಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರು ತುಂಬಾ ಜನ ನಮ್ಗೆ ಕೇಳ್ತಾರೆ, ಹೇಗೆ ನಮ್ದು ಹಾಕಿಲ್ಲ, ನಮ್ದು ಬರ್ಬೇಕಿತ್ತು, ಕಾಯ್ತಿರ್ತಾರೆ ಯೂಟ್ಯೂಬಿಗೆ. ನಾವು ಮತ್ತೆ ಮನಸ್ಸಿಲ್ಲದವರಿಗೆ ಯೂಟ್ಯೂಬಿಗೆ ತಂದು ಅವರನ್ನು ಫೇಮಸ್ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ನಾವು ಹಾಕುದಷ್ಟೇ ಇಲ್ಲ. ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಫುಲ್ ವಿಡಿಯೋ ನೀವು ನೋಡೇ ಇರ್ತೀರಾ. 2 days ವಿಡಿಯೋ ಹಾಕ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ದೀಪಾವಳಿ ನಮ್ಗೆ ಕೂಡ ಹಬ್ಬ ಇತ್ತು. ಸೊ ಸೆಲೆಬ್ರೇಷನ್ ನಂಗೆ ಶಾಪ್ ಪೂಜೆ ಎಲ್ಲ ಪ್ರಿಪೇರ್ ಮಾಡ್ಲಿಕ್ಕೆ ಇರೋದು, ಹಾಗಾಗಿ ಹಾಕ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಎಡಿಟಿಂಗ್ ಅಲ್ಲಿ ನಾನು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ, 2-3 hours. ಸೊ ಮಾಡ್ಲಿಕ್ಕೆ ಆಗಿಲ್ಲ. ಹಾಗೆ ನನ್ನ ತಮ್ಮ ತಂಗಿ ಎಲ್ಲ ಇದ್ರು. ಈ ವರ್ಷ ತುಂಬಾನೇ ಖುಷಿ ಆಯ್ತು. ಇಲ್ಲಾಂದ್ರೆ ಅವರಿಬ್ರು ಬೇರೆ ಬೇರೆ ಕಡೆ ಇರ್ತಾರೆ, ಅವಳು ಇರ್ತಾರೆ, ಇಲ್ಲಂದ್ರೆ ಅವನು ಇರ್ತಾನೆ, ಅದೇ ಇಬ್ರಲ್ಲಿ ಯಾರೋ ಒಬ್ರು ಇರ್ತಾರೆ ಅಷ್ಟೇ. ಬಟ್ ಈ ವರ್ಷ ಎಲ್ಲರೂ ಇದ್ರು, ತುಂಬಾನೇ ಖುಷಿ ಆಯ್ತು. ಮತ್ತೆ ಸಂಡೇ ಪಟಾಕಿ ಹೊಡೆದಿದ್ದೆ, ಅಂದ್ರೆ ಬಾಂಬ್ ಅದೆಲ್ಲ. ತುಂಬಾ ವರ್ಷ ಆಫ್ಟರ್ ಮ್ಯಾರೇಜ್ ನಾನು ನೋಡಿಲೇ ಇಲ್ಲ ದೊಡ್ಡ ದೊಡ್ಡ ಪಟಾಕಿ.
ಈ ವರ್ಷನೇ ನಾನು ನೋಡ್ತಿದ್ದು. ಲಾಸ್ಟ್ ಇಯರ್ ಜಸ್ಟ್ ಹೀಗೆ ಸುಸುಗರಿ ಅಷ್ಟೇ ಇದು ಮಾಡ್ತಾ ಇದ್ದೆ. ಈ ವರ್ಷ ತುಂಬಾನೇ ಖುಷಿ ಆಯ್ತು. ಹಾಗೆ ನಮ್ಮ ಹೊಸ ಮನೆಯಲ್ಲಿ ವರ್ಷ ನಾನು ದೀಪ ಫುಲ್ ಮನೆ ಫುಲ್ ಹಾಕಿ ಅದು ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವರ್ಷ ಕೂಡ ಮಾಡಿದ್ವಿ, ನೀವು ನೋಡೇ ಇರ್ತೀರಾ. ಹಾಗೆ ಶಾಪ್ ಪೂಜೆ ಕೂಡ ಎಲ್ಲ ಆಯ್ತು, ಎಲ್ಲ ಖುಷಿ ಆಯ್ತು, ಎಲ್ಲ ಖುಷಿಲೇ ಆಯ್ತು. ಸೊ 2 ದಿನ ವಿಡಿಯೋ ಹಾಕದೇ ಇರೋಕ್ಕೆ ಸಾರಿ. ಮತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ, ಯಾವಾಗ್ಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಹಾಗೆ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.